ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಇಂಪಾರ್ಟೆಂಟ್ ವಿಡಿಯೋ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ಏನಪ್ಪ ಹೇಳ್ತಾ ಇದ್ದೀನಿ ಅಂದರೆ, ಇಲ್ಲಿ ನಿಮಗೆ ಪ್ರತಿ ತಿಂಗಳು ಕೂಡ 2,000 ರೂಪಾಯಿ ಬರುತ್ತಿದೆಯಾ? ಹಾಗಾದರೆ ಈ ಒಂದು ವಿಡಿಯೋನ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಯಾಕೆಂದರೆ ರಾಜ್ಯ ಸರ್ಕಾರದ ಕಡೆಯಿಂದ ಗೃಹಲಕ್ಷ್ಮಿ ಯೋಜನೆ ಹಣ ಪಡಿತಾ ಇರುವಂತಹ ಮಹಿಳೆಯರಿಗೆ 2 ಭರ್ಜರಿ ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ. ಈ ಒಂದು ಗುಡ್ ನ್ಯೂಸ್ ಕೇಳಿದ ಮೇಲೆ ನೀವು ಎಲ್ಲರೂ ಕೂಡ ಖುಷಿ ಪಡುತ್ತೀರಾ. ಆ ರೀತಿ ಇದೆಯೇ? ಅಪ್ಡೇಟ್ ಲಾಂಚ್ ಆಗಿ ರಾಜ್ಯ ಸರ್ಕಾರದಿಂದ ಏನು ಅಪ್ಡೇಟ್ ಬಂದಿದೆ ಅದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡುತ್ತೇನೆ. ವಿಡಿಯೋನ ಮಧ್ಯದಲ್ಲಿ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡ್ತಾ ಹೋಗಿ. ಹಾಗೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹೌದು ವೀಕ್ಷಕರೇ, ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯಡಿ ನೀವು ಪ್ರತಿ ತಿಂಗಳು ಕೂಡ 2,000 ರೂಪಾಯಿನ ಪಡೆದುಕೊಳ್ತಾ ಇದ್ದೀರಾ. ಈ ತಿಂಗಳು ನಿಮಗೆ ನೆನಪಿರಬಹುದು, ಯಾಕೆಂದರೆ ಕಳೆದ ವರ್ಷ 2023ರಲ್ಲಿ ಎಲೆಕ್ಷನ್ ರಿಸಲ್ಟ್ ಅನೌನ್ಸ್ ಆಗುತ್ತದೆ. ಈ ಕಾಂಗ್ರೆಸ್ ಒಂದು ಜಯಭೇರಿ ಬೀರುತ್ತದೆ. ಯಾಕೆಂದರೆ 5 ಗ್ಯಾರಂಟಿಗಳನ್ನ ಕೊಡುತ್ತಾರೆ. ಇವಾಗ ಕಾಂಗ್ರೆಸ್ ಸರ್ಕಾರ 1 ವರ್ಷನ ಪೂರ್ಣ ಮಾಡಿದೆ ಕರ್ನಾಟಕದಲ್ಲಿ. ಅದಕ್ಕೋಸ್ಕರ ರಾಜ್ಯ ಸರ್ಕಾರದವರು ಏನು ಮಾಡಿದ್ದಾರೆ ಅಂದರೆ, ಗೃಹಲಕ್ಷ್ಮಿ ಯೋಜನೆಯದು ಹಣ ಪಡಿತಾ ಇರುವವರಿಗೆ 2 ಭರ್ಜರಿ ಗುಡ್ ನ್ಯೂಸ್ಗಳನ್ನು ನೀಡಿದ್ದಾರೆ. ಡೆಫಿನೆಟ್ಲಿ ಈ ಒಂದು ಗುಡ್ ನ್ಯೂಸ್ ಕೇಳಿದಾದ್ಮೇಲೆ ನಿಮಗೆ ಎಲ್ಲರಿಗೂ ಕೂಡ ಖುಷಿ ನೀಡುವಂಥದ್ದು ಗ್ಯಾರಂಟಿ. ಆ ರೀತಿ ಇದೆ ಅಪ್ಡೇಟ್. ಹಾಗಾದರೆ ಈ ಒಂದು ಅಪ್ಡೇಟ್ ಏನೆಂಬುದನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಹೌದು ವೀಕ್ಷಕರೇ, ಇಲ್ಲಿ ನೀವು ಗೃಹಲಕ್ಷ್ಮಿ ಯೋಜನೆಯಡಿ ಪ್ರತಿ ತಿಂಗಳು ಕೂಡ 2,000 ರೂಪಾಯಿನ ಪಡೆದುಕೊಳ್ತಾ ಇದ್ದೀರಾ. ಗೃಹಜ್ಯೋತಿ ಅಡಿ ಸ್ವಲ್ಪ ಸಬ್ಸಿಡಿ ಬರುತ್ತಿದೆ ಕರೆಂಟಲ್ಲಿ, ಆದರೆ ಶಕ್ತಿ ಯೋಜನೆ ಮಾತ್ರ 100% ಎಲ್ಲರಿಗೂ ಕೂಡ ಯೂಸ್ ಮಾಡಿಕೊಳ್ಳುತ್ತಿದ್ದೀರಾ. ಮಹಿಳೆಯರಿಗೆ ಅಂತೂ 100% ಬೆನಿಫಿಟ್ ಆಗಿದೆ. ಬೇರೆಯವರಿಗೆ ತೊಂದರೆ ಆಗುತ್ತಿರಬಹುದು ಏನೋ, ಅವರಿಗಂತೂ 100% ಎಲ್ಲರಿಗೂ ಕೂಡ ಫ್ರೀ ಟಿಕೆಟ್ ಕೊಡ್ತಾ ಇದ್ದಾರೆ. ಯಾವುದೇ ತರಹದ ಕಂಡೀಷನ್ಸ್ ಏನು ಜಾಸ್ತಿ ಬರುತ್ತಾ ಇಲ್ಲ. ಜಸ್ಟ್ ಆಧಾರ್ ಕಾರ್ಡ್ ತೋರಿಸಿ ನೀವು ಫ್ರೀ ಆಗಿ ಓಡಾಡುತ್ತಿದ್ದೀರಾ. ಇದೇ ರೀತಿ ಸಾಕಷ್ಟು ಒಂದು ಗ್ಯಾರಂಟಿ ಯೋಜನೆಗಳನ್ನ ಸರ್ಕಾರದಿಂದ ಬಂದಿದೆ. ಎಲ್ಲರೂ ಕೂಡ ಕಾಂಪ್ಲಿಮೆಂಟ್ ಆಗಿ 5 ಗ್ಯಾರಂಟಿಗಳನ್ನು ಕೂಡ ಸಿಗುತ್ತಿವೆ ನಿಮಗೆ. ಇವಾಗ ರಾಜ್ಯ ಸರ್ಕಾರದವರು ಇವಾಗ ಗೃಹಲಕ್ಷ್ಮಿ ಯೋಜನೆಯಡಿ ಪ್ರತಿ ತಿಂಗಳು ಕೂಡ 2,000 ರೂಪಾಯಿ ಯಾರ್ಯಾರು ಪಡೆದುಕೊಳ್ತಾ ಇರ್ತೀರಲ್ಲ ಅಂತಹ ಮಹಿಳೆಯರಿಗೆ ಇವಾಗ ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ. 2 ಗುಡ್ ನ್ಯೂಸ್ ಮತ್ತೆ 11 ಕಂತಿನ ಹಣ ಬಗ್ಗೆ ಒಂದು ಕ್ಲಾರಿಫಿಕೇಶನ್ ಶಾರ್ಟ್ ಆಗಿ ಕೊಟ್ಟು ಬಿಡುತ್ತೇನೆ. ಏನೆಂದ್ರೆ, ಗೃಹಲಕ್ಷ್ಮಿ ಯೋಜನೆಯಡಿ ಏನು 11ನೇ ಕಂತಿನ ಹಣಕ್ಕೆ ವೇಟ್ ಮಾಡುತ್ತಿರ್ತೀರಲ್ಲ ಅದರ ಬಗ್ಗೆ ಯಾರು ಕೂಡ ಕನ್ಫ್ಯೂಷನ್ ಮಾಡಿಕೊಳ್ಳುವುದಕ್ಕೆ ಹೋಗಬೇಡಿ. ಈ ತಿಂಗಳು ಬಿಡುಗಡೆ ಆಗುತ್ತದೆ ಅಂತ ಸರ್ಕಾರದಿಂದ ಅಫಿಷಿಯಲ್ ಆಗಿ ಅನೌನ್ಸ್ ಇದೆ. ಅದು ನಿಮಗೆ ಮುಂದಿನ ತಿಂಗಳು 11ನೇ ಕಂತಿನ ಹಣ ಬರುವುದು. ಅಲ್ಲಿವರೆಗೂ ಕೂಡ ನೀವು ವೇಟ್ ಮಾಡಬೇಕಾಗುತ್ತದೆ. ಇವಾಗ ನಾವು ಬ್ಯಾಕ್ ವಿಡಿಯೋ ಬಗ್ಗೆ ಬರೋಣ. ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯಡಿ ನೀವು ಎಲ್ಲರೂ ಕೂಡ ಪ್ರತಿ ತಿಂಗಳು ಕೂಡ 2,000 ರೂಪಾಯಿನ ಪಡೆದುಕೊಳ್ತಾ ಇದ್ದೀರಾ. ಆದರೆ ಕೆಲವರಿಗೆ ಏನಾಗಿದೆ ಅಂದರೆ, 1-2-3 ತಿಂಗಳಿಂದ ಹಣ ಬಂದಿಲ್ಲ. ಇನ್ನೊಂದಷ್ಟು ಜನಕ್ಕೆ ಏನಾಗಿದೆ ಅಂದರೆ, ಒಂದು ಕಂತು ಕೂಡ ಹಣನೇ ಬರುವುದಕ್ಕೆ ಹೋಗಿಲ್ಲ. ಇನ್ನೊಂದಷ್ಟು ಜನಕ್ಕೆ ಏನಾಗಿದೆ ಅಂದರೆ, ಒಂದು ಕಂತಿನ ಹಣನೂ ಕೂಡ ಬಂದಿಲ್ಲ. ಈ ರೀತಿ ಸಾಕಷ್ಟು ಕೇಸಸ್ಗಳಿವೆ. ಇವಾಗ ಸರ್ಕಾರದವರು 2 ಭರ್ಜರಿ ನ್ಯೂಸ್ ಅನ್ನ ಕೊಟ್ಟಿರುವುದು ಏನೆಂದ್ರೆ, ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಇದು ಯಾರಿಗೆ 1-2 ತಿಂಗಳಿಂದ ಹಣ ಬಂದಿಲ್ಲ ಯಾರು ಕೂಡ ತಲೆ ಕೆಡಿಸಿಕೊಳ್ಳುವ ಅಗತ್ಯ ಇಲ್ಲ ಅಂತ ಹೇಳಿದ್ದಾರೆ. ಎಲ್ಲರಿಗೂ ಕೂಡ ಏನ್ ಮಾಡುತ್ತಾರೆ ಅಂದ್ರೆ, ಯಾರಿಗೆ 2-3 ತಿಂಗಳಿಂದ ಹಣ ಬಂದಿಲ್ಲ ಅಂತವರು ಡೇಟ್ ಮಾತ್ರ ತೆಗೆದುಕೊಂಡು ಅವರದು ಒಂದು ಲಿಸ್ಟ್ ಅನ್ನ ರೆಡಿ ಮಾಡಿಕೊಂಡು ಜೂನ್ ತಿಂಗಳಿಂದ ಕೊನೆಯಷ್ಟರಲ್ಲಿ ಎಲ್ಲರ ಖಾತೆ ಕೂಡ ಪೆಂಡಿಂಗ್ ಅಮೌಂಟ್ ಕೂಡ ಏನಾಗಿದೆ ಎಲ್ಲ 2-3 ತಿಂಗಳದು ಅವರಿಗೆ ಹಾಕಿ ಕೊಡುತ್ತೀವಿ ಅಂತ ಹೇಳಿದ್ದಾರೆ. ಮತ್ತೆ ಇನ್ನೊಂದಷ್ಟು ಭರ್ಜರಿ ಗುಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ, ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಲಾಂಚ್ ಆಗಿದ್ದು ಆಗಸ್ಟ್ 30ನೇ ತಾರೀಕು ಅಷ್ಟರ ಒಳಗಡೆಗಾಗಿ ಯಾರಿಗೆ ಗೃಹಲಕ್ಷ್ಮಿ ಯೋಜನೆ ಇದು ಒಂದು ಕಂತಿನ ಹಣನು ಬಂದಿಲ್ಲ ಎಲ್ಲರದು ಕೂಡ ಒಂದು ಸರ್ವೆನ ಮಾಡಿಕೊಂಡು ಅವರ ಅಕೌಂಟ್ ಅಲ್ಲಿ ಏನ್ ಪ್ರಾಬ್ಲಮ್ ಆಗಿದೆ ಅಲ್ಲ ಅದನ್ನ ಕ್ಲಿಯರ್ ಮಾಡಿಕೊಂಡು ಅವರ ಖಾತೆ ಕೂಡ ಹಾಕಿ ಕೊಡುತ್ತೀವಿ ಅಂತ ಈ 2 ಭರ್ಜರಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ. ಈ ಒಂದು ವಿಡಿಯೋ ಇಂಪಾರ್ಟೆಂಟ್ ಆಗಿರುವುದರಿಂದ ಗೃಹಲಕ್ಷ್ಮಿ ಯೋಜನೆಗೆ ಯಾರ್ಯಾರು ಅರ್ಜಿ ಸಲ್ಲಿಸಿದ್ದಾರೆ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತಾನೆ. ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿಯೊಂದಿಗೆ ಸಿಗೋಣ. ಅಲ್ಲಿ ತನಕ ಬಾಯ್ ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.